ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಗೋಧಿ ರೊಟ್ಟಿ. ನೋಡಿ, ತುಂಬಾ ಸಾಫ್ಟ್ ಆಗಿ ತುಂಬಾ ಸುಲಭವಾಗಿ ಈಸಿಯಾಗಿ ನೀವು ಮಾಡ್ಕೋಬಹುದು ಮನೆಯಲ್ಲಿ. ತುಂಬಾ ಕಡಿಮೆ ಪದಾರ್ಥದಿಂದ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಈ ಗೋಧಿ ರೊಟ್ಟಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಗೋಧಿ ರೊಟ್ಟಿ ಮಾಡೋದಕ್ಕೆ ನಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ನಾವು 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಎತ್ತಿಟ್ಕೊಂಡಿದೀವಿ. ಹಾಗೆ ಒಂದ್ 4 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀವಿ. ಒಂದ್ ಅರ್ಧ ಕಪ್ ಕ್ಯಾರೆಟ್, ಕೊತ್ತಂಬರಿ, ಕರಿಬೇವು, ಎಣ್ಣೆ, ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ. ಇಷ್ಟ ಐಟಮ್ಸ್ ಇದ್ರೆ ಸಾಕು, ನಾವು ಗೋಧಿ ರೊಟ್ಟಿನ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ನಾವು ಪಾತ್ರೆ ಇಟ್ಕೊಂಡು ಇದಕ್ಕೆ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೋತಾ ಇದೀವಿ. ಆಯಿಲ್ ಕಾದ್ಮೇಲೆ ನಾವು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕೋತಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀವಿ. ಈಗ ನಾವು ಈರುಳ್ಳಿ ಹಾಕೊಳ್ಳೋಣ. ಹಾಗೆ ಕರಿಬೇವು ಕೂಡ ಹಾಕೊಳ್ಳೋಣ. ಹಾಗೆ ಇದರಲ್ಲಿ ನಾವು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಎತ್ತಿಟ್ಟಿದ್ದೀವಿ, ಅದನ್ನು ಕೂಡ ಹಾಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀವಿ ಈರುಳ್ಳಿ ಬೇಯಿಸಕ್ಕೆ. ನೋಡಿ, ಈರುಳ್ಳಿ ಇಷ್ಟು ನಿಮ್ಗೆ ಬೆಂದಿದ್ರೆ ಸಾಕು. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತೀರಾ ಬೇಯಬೇಕು ಅಂತೇನಿಲ್ಲ. ಈಗ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಈರುಳ್ಳಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದೀವಿ. ಈಗ ಅದಕ್ಕೆ ನಾವು ಗೋಧಿ ಹಿಟ್ಟನ್ನ ಹಾಕೋತಾ ಇದೀವಿ. ಈರುಳ್ಳಿ ಬೇಯಿಸ್ಕೊಂಡು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿ ತಟ್ಟಕ್ಕೂ ನಿಮ್ಗೆ ಈಸಿ ಆಗುತ್ತೆ. ತರ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ತೆಗೆದಿಟ್ಟಿರುವಂತಹ ಕ್ಯಾರೆಟ್ ಕೂಡ ನಾವು ಹಾಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕಲಿಸ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ಹಾಕಬೇಡಿ, ನೋಡ್ಕೊಂಡು ಹಾಕೊಂಡು ಕಲಿಸ್ಕೊತಾ ಹೋಗಿ. ತರ ನೀಟಾಗಿ ನಿಧಾನಕ್ಕೆ ಕಲಿಸ್ತಾ ಹೋಗಿ. ನೋಡಿ, ಈ ಪದಕ್ಕೆ ಕಲಿಸ್ಕೊಳ್ಳಿ. ಈಗ ನಾವು ತೆಗೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ರೊಟ್ಟಿ ನೀವು ಈ ಪದಕ್ಕೆ ಕಲಿಸ್ಕೊಂಡ್ರೇನೆ ಈಸಿಯಾಗಿ ತಟ್ಟಕ್ಕಾಗೋದು. ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿಲೇ ನೀವು ನೋಡಿ, ಈ ತರ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಕಲಿಸ್ಕೋಬೇಕು. ಅಷ್ಟು ವಾಟರ್ ಹಾಕೊಂಡು ನೀವು ಕಲಿಸ್ಕೊಳ್ಳಿ. ಈಗ ನಾವು ರೊಟ್ಟಿನ ತಟ್ಟೋಣ. ಈಗ ನಾವು ಒಂದು ದೋಸೆ ತವನ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಈಗ ನಾವು ಈ ತರ ರೊಟ್ಟಿನ ಡೈರೆಕ್ಟ್ ಆಗಿ ತವಾ ಮೇಲೆ ಹಾಕೊಂಡು ತಟ್ತಿದ್ದೀವಿ. ನಿಮಗೆ ಈ ತರ ಡೈರೆಕ್ಟ್ ಆಗಿ ತಟ್ಟಕ್ ಬರಲಿಲ್ಲ ಅಂದ್ರೆ ನೀವು ಶೀಟಲ್ಲೂ ಕೂಡ, ಆಯಿಲ್ ಶೀಟ್ ಈ ತರದ್ರಲ್ಲಿ ಕೂಡ, ಬಾಳೆ ಎಲೆ ಈ ತರ ಕೂಡ ನೀವು ತಟ್ಕೊಂಡು ಹಾಕೋಬಹುದು. ನಮ್ಗೆ ಈ ತರ ತಟ್ಟಿ ಅಭ್ಯಾಸ ಇರೋದ್ರಿಂದ ನಾವು ಈ ತರನೇ ತಟ್ತಿದ್ದೀವಿ. ನೋಡಿ, ಈ ತರ ನೀಟಾಗಿ ಎಕ್ಸ್ಟ್ರಾಸ್ ಏನಿದೆಯೋ ಎಲ್ಲ ತಗೊಳ್ಳಿ. ಇಷ್ಟು ತಿನ್ ಲೇಯರ್ ಆಗಿ ನೀವು ರೊಟ್ಟಿನ ತಟ್ಕೋಬೇಕು. ಈಗ ನಾವು ಆಯಿಲ್ ಹಾಕೋತಿದ್ದೀವಿ. ಆಯಿಲ್ ಅಥವಾ ನೀವು ತುಪ್ಪ ಕೂಡ ಹಾಕೋಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಮಾಡಿದ್ಮೇಲೆ ಮೇಲೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾವು ಅದಕ್ಕೆ ಫಸ್ಟ್ ಆಯಿಲ್ ಹಾಕೊಂಡು ಇದನ್ನ ಬೇಯಿಸ್ಕೊತಿದ್ದೀವಿ. ನೋಡಿ, ಇವಾಗ ನಾವು ಇನ್ನೊಂದು ಸೈಡು ತಿರ್ಗಿಸಾಕೊಳ್ಳೋಣ. ಈಸಿಯಾಗೆ ಬರುತ್ತೆ ನಿಮಗೆ ತಿರ್ಗ್ಸಕ್ಕೆ. ಈಗ ಇನ್ನೊಂದು ಸೈಡು ಕೂಡ ತುಂಬಾ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಆಯಿಲ್ ಒಂಚೂರು ಜಾಸ್ತಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ.
ಈಗ ನೋಡಿ ಈ ತರ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಬೆಂದ್ರೆ ನಿಮ್ ರೊಟ್ಟಿ ರೆಡಿ ಆಗುತ್ತೆ. ಬನ್ನಿ ನಾನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೋಧಿ ರೊಟ್ಟಿ ಅಂತ. ನೀವು ಇದೇ ತರ ಟ್ರೈ ಮಾಡಿ ನೋಡಿ, ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಇದೇ ರೀತಿ ರೆಸಿಪಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.